ರಾಜ್ಯ ಸರ್ಕಾರ ನಡೆಸ್ತಾ ಇರುವ ಜಾತಿ ಜನಗಣತಿ ಪ್ರಶ್ನಿಸಿ ಸಲ್ಲಿಕೆ ಆಗಿರುವ ಪಿಐಎಲ್ ಅರ್ಜಿಗಳ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ನಿನ್ನೆ ವಾದ ಪ್ರತಿವಾದ ಆಲಿಸಿ ಇಂದಿಗೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ನಿನ್ನೆ ವಿಚಾರಣೆ ವೇಳೆ ಜಾತಿ ಜನಗಣತಿಗೂ ಸರ್ವೆಗೂ ಏನು ವ್ಯತ್ಯಾಸ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡಿದೆ. ಈ ವೇಳೆ ಸರ್ಕಾರದ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಸಮೀಕ್ಷೆಗೆ ತಡೆ ನೀಡಬಾರದು ಅಂತ ಮನವಿ ಮಾಡಿದ್ದಾರೆ. ಈ ಮುಂಚೆ ಕೂಡ ಇಂತಹ ಹಲವು ಸಮೀಕ್ಷೆಗಳು ನಡೆದಿವೆ ಮತ್ತು ಹಾವನೂರು ಆಯೋಗ, ವೆಂಕಟಸ್ವಾಮಿ ಆಯೋಗಗಳು ಸಮೀಕ್ಷೆಯನ್ನ ನಡೆಸಿದ್ವು. ಅಂಕಿ ಅಂಶ ಸಂಗ್ರಹಿಸಿ ಸರ್ಕಾರ ಯೋಜನೆಗಳನ್ನ ರೂಪಿಸುತ್ತದೆ. ಅಂಕಿ ಅಂಶಗಳಿಲ್ಲದೆ ಕಲ್ಯಾಣಕಾರಿ ಯೋಜನೆಗಳನ್ನ ರೂಪಿಸಲು ಆಗೋದಿಲ್ಲ. ತಡೆ ನೀಡಿದ್ರೆ ಇಡೀ ಸರ್ಕಾರದ ಅಧಿಕಾರವನ್ನ ತಡೆದಂತಾಗುತ್ತದೆ ಅಂತ ವಾದಿಸಿದ್ದಾರೆ. ಆದರೆ ಜಾತಿ ಗಣತಿಯನ್ನ ನಡೆಸಬಾರದು, ರಾಜ್ಯ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ ಅಂತ ಅರ್ಜಿದಾರರ ಪರವಾದ ವಕೀಲರು ವಾದ ಮಂಡಿಸಿದ್ರು. ಕ್ರಿಶ್ಚಿಯನ್ ಜಾತಿಗಳಲ್ಲಿ ಹಿಂದೂ ಜಾತಿಗಳ ಕೈಬಿಡುವಂತೆ ಬಿಜೆಪಿ ದೂರು ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದೆ. ಆದಿ ಆಂಧ್ರ ಕ್ರಿಶ್ಚಿಯನ್, ಆದಿ ದ್ರಾವಿಡ ಕ್ರಿಶ್ಚಿಯನ್, ಬುಡುಗ ಜಂಗಮ ಕ್ರಿಶ್ಚಿಯನ್, ಬಂಜಾರ ಕ್ರಿಶ್ಚಿಯನ್, ಹೊಲೆಯ ಕ್ರಿಶ್ಚಿಯನ್, ಲಮಾಣಿ ಕ್ರಿಶ್ಚಿಯನ್, ಲಂಬಾಣಿ ಕ್ರಿಶ್ಚಿಯನ್, ಮಾದಿಗ ಕ್ರಿಶ್ಚಿಯನ್, ಮಹಾರ್ ಕ್ರಿಶ್ಚಿಯನ್, ಮಾಲಾ ಕ್ರಿಶ್ಚಿಯನ್, ಪರಯ ಕ್ರಿಶ್ಚಿಯನ್, ವಡ್ಡ ಕ್ರಿಶ್ಚಿಯನ್, ವಾಲ್ಮೀಕಿ ಕ್ರಿಶ್ಚಿಯನ್ ಜಾತಿಗಳನ್ನು 1561 ಜಾತಿಗಳ ಪಟ್ಟಿಯಲ್ಲಿ ಸೇರಿಸುವುದಿಲ್ಲ ಅಂತ ಆಯೋಗ ಸ್ಪಷ್ಟನೆಯನ್ನು ಕೊಟ್ಟಿದೆ. ರಸ್ತೆ ಗುಂಡಿ ಸಮಸ್ಯೆಗೆ ಮುಕ್ತಿ ನೀಡಲು ಸರ್ಕಾರ ಈಗಾಗಲೇ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳಿಗೆ ಗಡುವು ನೀಡಿದೆ. ಆದರೆ ಈ ಮಧ್ಯೆಯೂ ಕೂಡ ಇಂದು ರಸ್ತೆ ತಡೆ ಮೂಲಕ ಪ್ರತಿಭಟನೆ ಮಾಡಲು ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ. ಇಂದು ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ 1 ಗಂಟೆಗಳ ಮೂಲಕ ರಸ್ತೆ ತಡೆ ನಡೆಸಲು ಬಿಜೆಪಿ ಮುಂದಾಗಿದೆ. ಅಭಿವೃದ್ಧಿಗೆ ಹಣ ಇಲ್ಲ, ಗುಂಡಿ ಮುಚ್ಚಲು ಹಣ ಇಲ್ಲ, ಗುಂಡಿಗಳಿಂದ ವಾಹನ ಸವಾರರಿಗೆ ಸಮಸ್ಯೆ ಆಗ್ತಾ ಇದೆ, ಐಟಿ ಕಂಪನಿಗಳು ಬೆಂಗಳೂರು ಬಿಡ್ತೀವಿ ಅಂತ ಆರೋಪಿಸುತ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನ ಔಟರ್ ರಿಂಗ್ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲಿಕ್ಕೆ ಸರ್ಕಾರ ಹರಸಾಹಸ ಪಡ್ತಾ ಇದೆ. ಇಬ್ಬಲೂರು ಜಂಕ್ಷನ್ ಬಳಿ ತೀವ್ರ ಟ್ರಾಫಿಕ್ ಹಿನ್ನೆಲೆಯಲ್ಲಿ ವಿಪ್ರೋ ಮುಖ್ಯಸ್ಥ ಅಜಿಂ ಪ್ರೇಮ್ಜಿಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನು ಬರೆದಿದ್ದು, ವಿಪ್ರೋ ಕ್ಯಾಂಪಸ್ ಮೂಲಕ ವಾಹನ ಸಂಚಾರಕ್ಕೆ ಅನುಮತಿ ನೀಡುವಂತೆ ಮನವಿಯನ್ನು ಮಾಡಿದ್ದಾರೆ. ಇದರಿಂದ ಶೇಕಡ 30ರಷ್ಟು ಟ್ರಾಫಿಕ್ ತಗ್ಗಲಿದೆ ಅನ್ನುವಂಥ ತಜ್ಞರ ಸಲಹೆ ಉಲ್ಲೇಖವನ್ನು ಮಾಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಮಾತ್ರ ರಸ್ತೆ ಗುಂಡಿ ಸಮಸ್ಯೆ ಅಂತ ಬಿಂಬಿಸಲಾಗ್ತಾ ಇದೆ. ದೆಹಲಿಯಲ್ಲಿ ಪ್ರಧಾನಮಂತ್ರಿ ನಿವಾಸಕ್ಕೆ ಹೋಗುವಂಥ ಮಾರ್ಗದಲ್ಲೂ ಗುಂಡಿಗಳಿವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನ ಗುಂಡಿ ಸಮಸ್ಯೆಗಳ ಟೀಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಡೀಪಾರಿಗೆ ಎಸಿ ಸ್ಟೆಲಾ ವರ್ಗೀಸ್ ಆದೇಶಿಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮೇಲೆ ಸುಮಾರು 32 ಪ್ರಕರಣಗಳು ದಾಖಲಾಗಿದೆ. ಈ ಹಿನ್ನೆಲೆ ಗಡೀಪಾರು ಮಾಡಲಾಗಿದೆ. ಜೂನ್ 2ರಂದು ತಿಮ್ಮರೋಡಿ ಸೇರಿದಂತೆ ಒಟ್ಟು 36 ಮಂದಿಯ ವಿರುದ್ಧ ಗಡೀಪಾರು ಪ್ರಕ್ರಿಯೆ ಆರಂಭವಾಗಿತ್ತು. ಆ ಬಳಿಕವೂ ತಿಮ್ಮರೋಡಿ ವಿರುದ್ಧ ಸಾಲು ಕೇಸ್ ದಾಖಲಿಸಲಾಗಿದೆ. ಬೆಳ್ತಂಗಡಿ ಠಾಣೆಯಲ್ಲಿ 4 ಕೇಸ್, ಬ್ರಹ್ಮಾವರ ಠಾಣೆಯಲ್ಲಿ ಮತ್ತೆರಡು ಕೇಸ್ ದಾಖಲಾಗಿವೆ. ಪದೇ ಕೇಸ್ ಆಗ್ತಾ ಇರುವ ಹಿನ್ನೆಲೆ ತಿಮ್ಮರೋಡಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಲಾಗಿದೆ. ಇನ್ನು ಅಕ್ರಮ ಶಸ್ತ್ರಾಸ್ತ್ರ ಇಟ್ಟುಕೊಂಡಿದ್ದ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ತಿಮ್ಮರೋಡಿ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ಸ್ವೀಕರಿಸಿದೆ. ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯ ಸ್ವೀಕರಿಸಿದೆ. ಇಂದು ಸರ್ಕಾರಿ ವಕೀಲರು ನಿರೀಕ್ಷಣಾ ಜಾಮೀನು ನೀಡದಂತೆ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ಕೇಳುವ ಸಾಧ್ಯತೆ ಇದೆ. ಇನ್ನು ಪೊಲೀಸ್ ವರದಿ ಪಡೆದು ಸರ್ಕಾರಿ ಅಭಿಯೋಜಕರು ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ಧರ್ಮಸ್ಥಳ ಬುರ್ಡೆ ಪ್ರಕರಣದ ಸಂಬಂಧ ಸ್ವಇಚ್ಛಾ ಹೇಳಿಕೆ ನೀಡಲಿಕ್ಕೆ ನಿನ್ನೆ ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರು ಮಾಡಲಾಗಿತ್ತು. ಬಿಎನ್ಎಸ್ 183 ಅಡಿ ಜಡ್ಜ್ ವಿಜೇಂದ್ರ ಎದುರು ಚಿನ್ನಯ್ಯ ಹೇಳಿಕೆಯನ್ನು ದಾಖಲು ಮಾಡಿದ್ರು. ಆದರೆ ಸಂಪೂರ್ಣ ಹೇಳಿಕೆಯನ್ನು ದಾಖಲು ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಸೆಪ್ಟೆಂಬರ್ 25ಕ್ಕೆ ಮತ್ತೊಮ್ಮೆ ಕೋರ್ಟ್ಗೆ ಆರೋಪಿ ಚಿನ್ನಯ್ಯನನ್ನ ಹಾಜರುಪಡಿಸುವಂತೆ ಜಡ್ಜ್ ಆದೇಶವನ್ನು ಮಾಡಿದ್ದಾರೆ. ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಅಕ್ಟೋಬರ್ 1ರಿಂದ ನಗದು ರಹಿತ ಚಿಕಿತ್ಸೆ ನೀಡುವ ಆರೋಗ್ಯ ಸಂಜೀವಿನಿ ಜಾರಿಗೆ ಬರಲಿದೆ. ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದವರಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆ ನೀಡುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಇದಾಗಿದೆ. ಈ ಯೋಜನೆಗಾಗಿ ನೌಕರರ ವೇತನದಿಂದ ಗ್ರೂಪ್ಗೆ ಅನುಗುಣವಾಗಿ ಮಾಸಿಕ ವೇತನ ಕಡಿತ ಆಗಲಿದೆ. ಗ್ರೂಪ್ ಎಗೆ 1,000, ಗ್ರೂಪ್ ಬಿಗೆ 500 ರೂಪಾಯಿ, ಗ್ರೂಪ್ ಸಿಗೆ 350 ರೂಪಾಯಿ, ಗ್ರೂಪ್ ಡಿಗೆ 250 ರೂಪಾಯಿ ನಿಗದಿ ಮಾಡಲಾಗಿದೆ. ಈ ಸಂಬಂಧ ರಾಜ್ಯ ಸರ್ಕಾರ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಿದೆ.
ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹಾಸನದಲ್ಲಿ ಮಾತನಾಡಿ, ನಮ್ಮಲ್ಲಿ ಎಎಸ್ಐ ಹಾಗೂ ಪಿಎಫ್ ಇರಲ್ಲ, ಇವರಿಗೆ ಅಸಂಘಟಿತ ಕಾರ್ಮಿಕರು ಅಂತ ನಾವು ಗುರುತಿಸ್ತೇವೆ. ಅಲೆಮಾರಿ, ನೇಕಾರ ಈ ರೀತಿ ಗುರುತಿಸಿ ಸ್ಮಾರ್ಟ್ ಕಾರ್ಡ್ ಕೊಡುವಂಥ ಕೆಲಸವನ್ನು ನಾವು ಇಡೀ ಭಾರತದಲ್ಲಿ ಮೊದಲು ಮಾಡ್ತಾ ಇದ್ದೇವೆ. 101 ಸಣ್ಣ ಸಮಾಜಕ್ಕೆ ಟ್ರಾನ್ಸ್ಪೋರ್ಟ್ ಮೇಲೆ, ಸೆಸ್ ಮೇಲೆ ಹಣ ಕೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರದಿಂದ ನಮಗೆ ಯಾವುದೇ ಹಣ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಕಾರ್ಮಿಕರನ್ನ ನಾವೇನು ಕರಿತೀವಿ ಅವರಿಗೆ ವಿಶೇಷವಾಗಿ ಸುಮಾರು ಸಣ್ಣ ಕಸಬಿನಲ್ಲಿ ಕೆಲಸ ಮಾಡತಕ್ಕಂಥ ಸಮಾಜಗಳನ್ನ ಗುರುತಿಸಿ ಸುಮಾರು 101 ಸಮಾಜಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡೋದ್ರ ಜೊತೆಗೆ ನಮ್ಮ ಟ್ರಾನ್ಸ್ಪೋರ್ಟ್ ಬೋರ್ಡ್ ಏನು ಪ್ರಾರಂಭ ಮಾಡಿದೀವಿ, ಆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಹಾಗೂ ಅಸಂಘಟಿತ ಏನು ವಲಯ 101 ಏನು ಗುರುತಿಸಿದೀವಿ ಅವರಿಗೆ ನಾವು ಇವತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೇನೆ ಬಂಧುಗಳೇ. ಇವತ್ತು ಬೆಳಗ್ಗೆ ಚಿಕ್ಕಮಗಳೂರು ಹಾಗೂ ಇವತ್ತು ಹಾಸನಿಗೆ ಬಂದು ಎರಡೂ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ. ಇಲ್ಲ, ನಮಗೆ ಇಂಡಿವಿಜುವಲಿಸ್ಟ್ ಆಗಿ ಯಾವ ರೀತಿಯಾದಂತಹ ಫಂಡ್ ಬರೋದಿಲ್ಲ. ನಮಗೆ ವಿ ಡೋಂಟ್ ಹ್ಯಾವ್ ಎನಿ ಫಂಡ್ ಫಾಲೋಯಿಂಗ್ ಅಪಾರ್ಟ್ ಫ್ರಮ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನು ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ಇದೆ, ಯಾವುದು ಲೇಬರ್ ಲಾಸ್ ಬಿಟ್ರೆ ನಮಗೆ ನೇರವಾಗಿ ಇಲಾಖೆಯಿಂದ ಸೆಂಟ್ರಲ್ ಗೌರ್ಮೆಂಟ್ ಇಂದ ದುಡ್ಡು ಬರ್ತಕ್ಕಂಥ. ಕೋಲಾರದ ಮಾಲೂರಿನಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕರ ನಡುವೆ ಮಾತಿನ ಸಮರ ಮುಂದುವರೆದಿದೆ. ಮಾಜಿ ಸಿಎಂ ಕುಮಾರಸ್ವಾಮಿಗೆ ಮೋಸ ಮಾಡಿದ್ದು ಮಂಜುನಾಥ್ ಗೌಡ ಅಂತ ಮಾಲೂರು ಶಾಸಕ ಕೆವೈ ನಂಜೇಗೌಡ ಟೀಕಿಸಿದ್ದಾರೆ. ಹೊಸಕೋಟೆ ಸ್ಟೈಲ್ನಲ್ಲಿ ನಿನ್ನೆ ಮಾತನಾಡಿದ್ದೀಯಾ, ನಿನ್ನ ಬಿಟ್ಟು ಬಂದು ನನ್ನ ಜೊತೆ ತುಂಬಾ ಜನ ಇದ್ದಾರೆ, ರೀಕೌಂಟಿಂಗ್ ಆದ್ರೆ ನಿನ್ ಜೊತೆ ಯಾರೂ ಇರಲ್ಲ, ನನ್ನ ಅಪ್ಪ ಅಮ್ಮನ ಶಾಪ ನಿನಗೆ ತಟ್ಟುತ್ತೆ, ನಿನ್ನ ತಲೆ ಮೇಲೆ ಕೂದಲೇ ಇಲ್ಲ, ನಾಟಿ ಮಾಡಿರೋದು, ಕಿತ್ರೆ ಮತ್ತೆ ಕೂದಲು ಬರಲ್ಲ ಅಂತ ಟೀಕಿಸಿದ್ದಾರೆ. 106 ಜನ ಇದಾರ್ರಿ, ನಿನ್ನಿಂದ ಬಿಟ್ಬಿಟ್ಟು ಬಂದ್ಬಿಟ್ಟಿರೋರು ಲೈನ್ ಅಲ್ಲಿ ಅವ್ರಪ್ಪ. ನೀನೇನ್ ಇಟ್ಕೊಂಡಿದ್ದೆ ಗೊತ್ತಾ? ಕೋರ್ಟಲ್ಲಿ MLA ಆಗ್ಬಿಡ್ತೀನಿ, ಕೋರ್ಟಲ್ಲಿ MLA ಆಗ್ಬಿಡ್ತೀನಿ, ಪಾಪ ಅಮಾಯಕರ ಅದು ಹೇಳ್ಕೊಂಡು ಕೇಳಿಸ್ಕೊಂಡು ಅವರೇ ಅಷ್ಟೇ. ನಾಳೆ ಸುಪ್ರೀಂ ಕೋರ್ಟ್ ಆಗ್ತದೆ, ಏನೋ ಒಂದು ಆಗ್ತದೆ, ರೀಕೌಂಟಿಂಗ್ ಮಾಡಿದ್ರೆ ರೆಡಿ. ರೀಕೌಂಟಿಂಗ್ ಆದ್ರೂ ಒಬ್ರು ಇರಲ್ಲ ನಿಂತಾಗ ನೀನ್ ಹಣೆ ಬರ ಡಿಕ್ಲೇರ್ ಮಾಡ್ಬಿಡ್ತಾರೆ. ಅರ್ಜೆಂಟಾಗಿ ರೀಕೌಂಟಿಂಗ್ ಆಗ್ಬೇಕು, ಇವರೆಲ್ಲ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಹೊಸಕೋಟೆ ಸ್ಟೈಲ್ ಸ್ಟಾರ್ಟ್ ಮಾಡಿ, ಧೈರ್ಯವಾಗಿರಲಿ, ಅವನ್ಲೇ ಇವನ್ಲೇ ನಾನು ಹಳೆ ಇವನ್ಲೇ ಅದೇನೋ ಹೇಳ್ಕೊಂಡಿದ್ಯಲ್ಲ. ಹೊಸಕೋಟೆ ಯಾರೋ ಪಾಪ ಜೊತೆಲಿ ಅವ್ರು ನೋಡು, ಜೊತೆಲಿರೋರು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕೋರ್ಟು ಅಂತ ಹೇಳ್ಕೊಂಡಿದ್ದ. ರೀಕೌಂಟಿಂಗ್ ಆದ್ರೆ ನಾನು ಹೋಗಲ್ಲ ಅಂತ ಹೇಳಿದ್ದೆ, ಇವನು ಏನೋ ಅಂದ್ಕೊಂಡಿದ್ದ. ಅದು ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟಲ್ಲಿ ಏನಾಗ್ತದೆ ಏನೋ ಅನುಮಾನ ಬಂದ್ಬಿಟ್ಟದೆ. ಇವನು ಇನ್ನು ಯಾರಿರ್ತಾರೋ ಯಾರಿಲ್ಲ ಅಂತ ಬಂದ್ಬಿಟ್ಟು ನೆನ್ನೆ ಪಾಪ ಅವನ ಜೊತೆಗಿರೋ ಧೈರ್ಯ ಬರಲಿ ಅಂತ ಹೇಳ್ಬಿಟ್ಟು ಸಿಂಗ್ಲರ್ ಭಾಷೆ ಎಲ್ಲ ಮಾತಾಡ್ಬಿಟ್ಟವನ. ನೀನು ಮಾತಾಡ್ತಾನೆ ಇರಪ್ಪ. 106 ಜನ ಇದಾರ್ರಿ, ನಿನ್ನಿಂದ ಬಿಟ್ಬಿಟ್ಟು ಬಂದ್ಬಿಟ್ಟಿರೋರು ಲೈನ್ ಅಲ್ಲಿ ಅವ್ರಪ್ಪ. ನೀನೇನ್ ಇಟ್ಕೊಂಡಿದ್ದೆ ಗೊತ್ತಾ? ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ಚಿಂತಾಮಣಿಯ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಯಲ್ಲಿ ಸಚಿವ ಎಂಸಿ ಸುಧಾಕರ್ ಕಮಿಷನ್ ಪಡಿತಾ ಇದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಕನಿಶೆಟ್ಟಿಹಳ್ಳಿ ಬಳಿ ಸ್ಥಾಪನೆ ಆಗ್ತಾ ಇರುವಂಥ ಕೈಗಾರಿಕಾ ಪ್ರದೇಶಕ್ಕೆ ಜಮೀನು ನೀಡಿರುವಂಥ ರೈತರ ಬಳಿ ಕಮಿಷನ್ಗೆ ಸಚಿವರು ಬೇಡಿಕೆ ಇಟ್ಟಿದ್ದಾರೆ. ರೈತರಿಗೆ ಪರಿಹಾರದ ಚೆಕ್ ನೀಡಲಿಕ್ಕೆ 1 ಎಕರೆಗೆ 5 ಲಕ್ಷ ಕಮಿಷನ್ ಫಿಕ್ಸ್ ಮಾಡಿದ್ದಾರೆ. ಅಧಿಕಾರಿಗಳ ಮೂಲಕ ಕಮಿಷನ್ಗೆ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಇಲ್ಲದೆ ಇರತಕ್ಕಂಥದ್ದಕ್ಕೆ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಇವ್ರ ಹೆಸರೇಳಿ ಇವತ್ತು 5 ಲಕ್ಷ ರೂಪಾಯಿ ನಿಗದಿಯನ್ನು ಮಾಡಿದ್ದಾರೆ. 1 ಎಕರೆಗೆ 5% ಅಂದರೆ 95 ಲಕ್ಷ ರಸ್ತೆ ಇಲ್ಲದೆ ಇರತಕ್ಕಂಥದ್ದಕ್ಕೆ 95 ಲಕ್ಷ, ರಸ್ತೆ ಇರತಕ್ಕಂಥದ್ದಕ್ಕೆ 1,05,00,000 10 ಲಕ್ಷನ ಮಾಡಿದ್ದಾರೆ. ಪ್ರತಿ ಎಕರೆಗೆ 5 ಲಕ್ಷ ರೂಪಾಯಿ ನಿಗದಿ ಮಾಡಿದ್ದಾರೆ. ಇದು ಯಾರೋ ಹೇಳಿರ್ತಕ್ಕಂಥದ್ದಲ್ಲ, ಇದು ಯಾರೋ ಮೂರನೇ ವ್ಯಕ್ತಿ ಹೇಳಿರ್ತಕ್ಕಂಥದ್ದು ಅಂತೆ ಅಲ್ಲ. ಇದು ನೇರವಾಗಿ ವಿಶೇಷ ಭೂ ಸ್ವಾಧೀನಾಧಿಕಾರಿ ಮಂತ್ರಿಗಳಿಗೆ ನಾವು ಕೊಡಬೇಕು ಅಂತೇಳಿ ಡೈರೆಕ್ಟಾಗಿ ನನಗೆ ಗೊತ್ತಿರ್ತಕ್ಕಂಥ ಒಬ್ಬ ಲ್ಯಾಂಡ್ ಲಾರ್ಡು ಅಲ್ಲಿ ಹೋಗಿರ್ತಕ್ಕಂಥವ್ರು, ಭಾಳ ದೊಡ್ಡ ಲ್ಯಾಂಡ್ ಲಾರ್ಡ್ ಅವರನ್ನೇ ನೇರವಾಗಿ ಕೇಳಿದ್ದಾರೆ, ಸರ್ ಏನು ಮಾಡೋಕ್ಕಾಗೋದಿಲ್ಲ, ನಾವು 5 ಲಕ್ಷ ಮಂತ್ರಿಗಳಿಗೆ ನಾವು ಕೊಡಲೇಬೇಕು, ನೀವು ಕೊಡಲೇಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ನೀವು ಕೊಡಲಿಲ್ಲ ಅಂದರೆ ನಿಮ್ಮ ಕಡತವನ್ನು ವಿಳಂಬ ಮಾಡ್ತೀವಿ, ನಿಮಗೆ ಬರೋದಿಲ್ಲ, ತುಂಬ ಲೇಟ್ ಆಗುತ್ತೆ ಅನ್ನುವಂಥದ್ದು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ಲಾಭ ಇಲ್ದಿರ ಏನೂ ಮಾಡೋದಿಲ್ಲ. ಬಿಲ್ ಬಾಕಿ ಹಿನ್ನೆಲೆಯಲ್ಲಿ ಮುಷ್ಕರಕ್ಕೆ ಮುಂದಾಗಿದ್ದ ಕಸ ಗುತ್ತಿಗೆದಾರರು ಮುಷ್ಕರವನ್ನ 4 ದಿನಗಳ ಕಾಲ ಮುಂದೂಡಿದ್ದಾರೆ. ನಿನ್ನೆ ಸಂಜೆ BSWML ಅಧಿಕಾರಿಗಳ ಜೊತೆಗಿನ ಸಭೆ ಬಳಿಕ ಕಸದ ಗುತ್ತಿಗೆದಾರರು ಇಂದಿನ ಮುಷ್ಕರ ಮುಂದೂಡಿದ್ದಾರೆ.
ಕ್ವೀನ್ಸ್ ರಸ್ತೆಯ BSWML ಕಚೇರಿಯಲ್ಲಿ ನಡೆದಂತಹ ಗುತ್ತಿಗೆದಾರ ಜೊತೆಗಿನ ಸಭೆಯಲ್ಲಿ 4 ದಿನದಲ್ಲಿ 6 ತಿಂಗಳ ಬಾಕಿ 350 ಕೋಟಿ ಬಿಲ್ ಕ್ಲಿಯರ್ ಮಾಡುವಂತೆ ಒತ್ತಾಯ ಮಾಡಲಾಯಿತು. ಇದಕ್ಕೆ ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಅಧಿಕಾರಿಗಳು ಕಾಲಾವಕಾಶ ಕೇಳಿದ್ದಾರೆ. ಹೀಗಾಗಿ 4 ದಿನಗಳ ಕಾಲಾವಕಾಶ ನೀಡಲು ಕಸದ ಗುತ್ತಿಗೆದಾರರು ಒಪ್ಪಿಕೊಂಡಿದ್ದಾರೆ. ಆದಾಗ್ಯೂ ಬಿಲ್ ಕ್ಲಿಯರ್ ಮಾಡದಿದ್ರೆ 4 ದಿನದ ಬಳಿಕ ಮುಷ್ಕರ ನಡೆಸಲು ನಿರ್ಧರಿಸಲಾಗಿದೆ. ಇನ್ನು ಪೌರ ಕಾರ್ಮಿಕರು, ಕಸ ವಿಲೇವಾರಿ ವಾಹನದ ಸಿಬ್ಬಂದಿಗಳು, ಗುತ್ತಿಗೆದಾರರು ಸೇರಿದಂತೆ ಘನ ತ್ಯಾಜ್ಯ ನಿರ್ವಹಣೆ ಹಾಗೂ ವಿಲೇವಾರಿಯಲ್ಲಿ ತೊಡಗಿರುವಂತಹ ಸಿಬ್ಬಂದಿ ಮೇಲೆ ಸರ್ಕಾರ ಎಸ್ಮಾ ಜಾರಿ ಮಾಡಿ ಆದೇಶ ಮಾಡಿದೆ. ಮುಂದಿನ 1 ವರ್ಷಗಳ ಕಾಲ ಮುಷ್ಕರ ಪ್ರತಿಭಟನೆ ನಡೆಸುವುದಕ್ಕೆ ಸರ್ಕಾರ ನಿಷೇಧ ಹೇರಿದೆ. ಯೂಟ್ಯೂಬರ್ ಕ್ವಾಜಾ ಅಲಿಯಾಸ್ ಮುಕ್ಲೆಪ್ಪ ಲವ್ ಜಿಹಾದ್ ಬಗ್ಗೆ ಮೊದಲ ಬಾರಿಗೆ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾನೆ. ಮುಕ್ಲೆಪ್ಪನ ಜೊತೆ ಆತನ ಪತ್ನಿ ಗಾಯತ್ರಿ ಕೂಡ ಹೇಳಿಕೆ ಬಿಡುಗಡೆ ಮಾಡಿದ್ದು, ಎಲ್ಲರೂ ಮುಕ್ಲೆಪ್ಪ ಲವ್ ಜಿಹಾದ್ ಅಂತ ಹೇಳ್ತಿದ್ದಾರೆ, ಆದರೆ ನಾನು ಯಾವುದೇ ಲವ್ ಜಿಹಾದ್ ಮಾಡಿಲ್ಲ. ಇಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೇವೆ. ನಾವಿಬ್ಬರೂ ಕೂಡ ಮತಾಂತರಗೊಂಡಿಲ್ಲ. ನನ್ನ ಪತ್ನಿ ಯಾವ ಧರ್ಮದಲ್ಲಿ ಹುಟ್ಟಿದ್ದಾಳೆ ಅದೇ ಧರ್ಮವನ್ನು ಪಾಲನೆ ಮಾಡ್ತಿದ್ದಾಳೆ. ನಾನು ಹುಟ್ಟಿದ ಧರ್ಮವನ್ನೇ ಪಾಲನೆ ಮಾಡ್ತಾ ಇದ್ದೇನೆ. ಯಾವುದೇ ಮತಾಂತರ ಮಾಡಲ್ಲ. ಕಲಾವಿದರಲ್ಲಿ ಯಾವುದೇ ಜಾತಿ ಧರ್ಮ ತರಬೇಡಿ ಅಂತ ಹೇಳಿದ್ದಾರೆ. ನಾ ಯಾವುದೇ ಥರದ ಲವ್ ಜಿಹಾದ್ ಮಾಡಿಲ್ಲ. ನಾವು ಇಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೈತಿ. ಮತ್ತು ನಾವು ಯಾವುದೇ ಥರದ ಮತಾಂತರ ಮಾಡ್ಕೊಂಡಿಲ್ಲ. ಇವ್ರು ಯಾವ ಧರ್ಮದೊಳಗೆ ಹುಟ್ಟ್ಯಾರಲ್ಲ ಅದೇ ಧರ್ಮದೊಳಗೆ ಹೋಗ್ತಾರ ಕಡೆ ತನಕನೂ. ನಾ ಯಾವ ಧರ್ಮದೊಳಗೆ ಹುಟ್ಟೇನಲ್ಲ ನಾನು ಕಡೆ ತನಕನೂ ಅದೇ ಧರ್ಮದೊಳಗೆ ಹೋಗ್ತೀನಿ. ಯಾವುದೇ ಥರ ಮತಾಂತರ ಮಾಡೋದಿಲ್ಲ. ಮತ್ತು ನಮ್ಮ ಕಲಾವಿದ್ರ ಒಳಗೆ ಜಾತಿ ಧರ್ಮ ಯಾವುದು ತರಕ್ಕೆ ಹೋಗ್ಬೇಡ್ರಿ. ನಾ ಕರ್ನಾಟಕ ಒಳಗೆ ಹುಟ್ಟೇನಂದ್ರೆ ಮಗನೇ ಮಲತಾಯಿಯ ಕೊಲೆ ಮಾಡಿರುವ ಘಟನೆ ಬೆಂಗಳೂರಿನ ಗಾರ್ವೆಬಾವಿ ಪಾಳ್ಯದಲ್ಲಿ ನಡೆದಿದೆ. ವೇಲ್ನಿಂದ ಕುತ್ತಿಗೆಯನ್ನು ಬಿಗಿದು ಹತ್ಯೆಗೈದಿದ್ದಾನೆ ಮಗ. ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಗಾರ್ವೆಬಾವಿ ಪಾಳ್ಯದಲ್ಲಿ ಈ ಘಟನೆ ನಡೆದಿದ್ದು, 45 ವರ್ಷದ ಗೀತಾ ಕೊಲೆಯಾಗಿರುವಂತಹ ಮಹಿಳೆ. 30 ವರ್ಷದ ಚೇತನ್ ಮಲತಾಯಿಯನ್ನ ಕೊಲೆ ಮಾಡಿದ್ದಾನೆ. ಮೂಲತಃ ರಾಜಸ್ಥಾನ ಮೂಲದವರಾಗಿದ್ದು, ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಮರಣೋತ್ತರ ಪರೀಕ್ಷೆಗಾಗಿ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಮೃತದೇಹ ರವಾನೆ ಮಾಡಲಾಗಿದೆ. ಫಸ್ಟ್ ನೈಟ್ನಲ್ಲಿ ನನ್ನ ಗಂಡ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಲಿಲ್ಲ ಅಂತ ಪತ್ನಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ ಆರೋಪ ಕೇಳಿಬಂದಿದೆ. ನನ್ನ ಗಂಡ ನಪುಂಸಕ ಅಂತ ಪತ್ನಿ ಗಲಾಟೆ ಮಾಡಿದಾಳಂತೆ. ಪತ್ನಿ ಹಾಗೂ ಪತಿ ಆಕೆ ಸಂಬಂಧಿಕರು 2 ಕೋಟಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರಂತೆ. ಈ ಬಗ್ಗೆ ಬೆಂಗಳೂರಿನ ಗೋವಿಂದರಾಜನಗರ ಠಾಣೆಗೆ ಗಂಡ, ಪತ್ನಿ ಹಾಗೂ ಕುಟುಂಬದವರ ವಿರುದ್ಧ ದೂರು ನೀಡಿದ್ದಾರೆ. ಚಿಕ್ಕಮಗಳೂರು ಮೂಲದ ಯುವತಿಯನ್ನ ತರೀಕೆರೆ ಮೂಲದ ಯುವಕ ಮೇ 5ರಂದು ಮದುವೆ ಆಗಿದೆ. ಫಸ್ಟ್ ನೈಟ್ ಗಲಾಟೆ ವಿಚಾರದ ಸಂಬಂಧ ಆಗಸ್ಟ್ 17ರಂದು ಪ್ರವೀಣ್ ಮನೆಗೆ ನುಗ್ಗಿ ಪತ್ನಿ ಕುಟುಂಬಸ್ಥೆಯನ್ನು ಅವರನ್ನು ಭೇಟಿ ಮಾಡಿದರಂತೆ. ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ 10 ಮಂದಿ ವಿರುದ್ಧ FIR ದಾಖಲಾಗಿದೆ. ಅಪರಾಧ ಕೃತ್ಯಗಳು ಹೆಚ್ಚಳ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಪೊಲೀಸರು ಪೋಕ್ಸೋ ಕಾಯ್ದೆಯಡಿ ದಾಖಲಾಗಿದ್ದಂಥ ಪ್ರಕರಣಗಳ ಆರೋಪಿಗಳ ಪರೇಡ್ ನಡೆಸಿದ್ದಾರೆ. ಮಹಿಳೆಯರನ್ನ ಚುಡಾಯಿಸುವ ಮತ್ತು ಅಸಭ್ಯ ವರ್ತನೆ ತೋರುವಂಥ ಪ್ರಕರಣಗಳಲ್ಲಿ ಒಟ್ಟು 221 ಆರೋಪಿಗಳನ್ನು ಠಾಣವಾರು ಕರೆಸಿ ಸೂಕ್ತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗದಿರುವಂತೆ ಸೂಚನೆ ಕೊಟ್ಟು ಕಳುಹಿಸಿದ್ದಾರೆ. ಇದೇ ವೇಳೆ ಆರೋಪಿಗಳ ಚಲನವಲನಗಳ ಬಗ್ಗೆ ಸತತ ನಿಗಾ ವಹಿಸಲಿಕ್ಕೆ ಪೊಲೀಸ್ ಸಿಬ್ಬಂದಿಗೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಇನ್ನೆರಡು ದಿನಗಳ ಕಾಲ ರಾಜ್ಯದಲ್ಲಿ ಮಳೆ ಮುಂದುವರಿಯಲಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಇಂದು ಮತ್ತು ನಾಳೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು, ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಲು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿಗೂ ಇನ್ನೆರಡು ದಿನ ಯೆಲ್ಲೋ ಅಲರ್ಟ್ ನೀಡಲಾಗಿದ್ದು, ಸಿಲಿಕಾನ್ ಸಿಟಿಯಲ್ಲಿ ಸಂಜೆ ಬಳಿಕ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಯಾದಗಿರಿಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಎಡಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಭೀಮಾ ನದಿಗೆ 3.5 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಹೀಗಾಗಿ ಅಪಾಯದ ಮಟ್ಟ ಮೀರಿ ಭೀಮಾ ನದಿ ಹರಿತಾ ಇದ್ದು, ನದಿ ಪಾತ್ರದ ಗ್ರಾಮಗಳು ಮುಳುಗಡೆಯಾಗುವ ಭೀತಿ ಶುರುವಾಗಿದೆ. ಮತ್ತೊಂದೆಡೆ ಮಲ್ಹಾರ ಮತ್ತು ಲಿಂಗೇರಿ ಸೇತುವೆ ಜಲಾವೃತ ಆಗಿದ್ದು ಸಂಪರ್ಕ ಕಡಿತವಾಗಿದೆ. ಅಬ್ಬೆ, ತುಮಕೂರು, ಬೀರನಾಳ, ಶಿವನೂರ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಜಮೀನಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಮಹಾರಾಷ್ಟ್ರದ ಉಜ್ಜನಿ ಜಲಾಶಯದಿಂದ 2 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ಕಲಬುರಗಿಯ ಭೀಮಾ ನದಿ ತಟದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಪಾಯದ ಮಟ್ಟ ಮೀರಿ ನದಿ ಹರಿತಾ ಇದ್ದು, ಹೂತಿನಮಡು ಗ್ರಾಮಕ್ಕೆ ಜಲ ದಿಗ್ಬಂಧನ ಶುರುವಾಗಿದೆ.
ಇತ್ತ ಚಿತ್ತಾಪುರ ತಾಲೂಕಿನ ಸುಗೂರು ಎನ್ ಗ್ರಾಮದಲ್ಲಿ ನಿರಂತರ ಮಳೆಗೆ ಮನೆ ಗೋಡೆ ಕುಸಿದು ಬಿದ್ದಿದೆ. ಉಮಾದೇವಿ ಸೇರಿದಂತೆ ಇಬ್ಬರು ಮಕ್ಕಳು ಅಪಾಯದಿಂದ ಪಾರಾಗಿದ್ದು ಪಕ್ಕದ ಮನೆಯಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ವಿಜಯಪುರ ಜಿಲ್ಲೆ ಗಡಿಭಾಗದಲ್ಲಿ ಭಾರೀ ಮಳೆ ಸುರಿತಾ ಇದೆ. ಅದರಲ್ಲೂ ಚಡಚಣ ಪಟ್ಟಣದಲ್ಲಿ ಅಪಾರ ಪ್ರಮಾಣದ ಯೂರಿಯಾ ಗೊಬ್ಬರ ನೀರು ಪಾಲಾಗಿದೆ. ಸಂಜೆ ಸುರಿದಂಥ ಮಳೆಗೆ ಗೋದಾಮಿಗೆ ಮಳೆ ನೀರು ನುಗ್ಗಿದ್ದು ಬರೋಬ್ಬರಿ 7 ಲಕ್ಷ ಮೌಲ್ಯದ ರಾಸಾಯನಿಕ ಗೊಬ್ಬರ ನೀರಲ್ಲಿ ಹಾಳಾಗಿದೆ. 2,000ಕ್ಕೂ ಅಧಿಕ ಗೊಬ್ಬರ ಪ್ಯಾಕೆಟ್ ಇಡಲಾಗಿದ್ದು ಇದರಲ್ಲಿ 600 ಪ್ಯಾಕೆಟ್ ಸಂಪೂರ್ಣವಾಗಿ ನೀರಲ್ಲಿ ಹಾಳಾಗಿದೆ. ಕಳೆದ 2 ದಿನಗಳಿಂದ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಏನಿದೆ ಸರ್ ಬರೀ ಹಿಂಗೆ ಹಿಡಿದು ಬಿಡ್ರಿ ನಾಯಕ ಕಳೆದ 3 ದಿನಗಳಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಆಗಾಗ ಸುರಿಯುವಂಥ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಿನ್ನೆ ಸಂಜೆಯಿಂದ ಆರಂಭವಾದಂಥ ಮಳೆಯಿಂದ ಕೆಲಸ ಮುಗಿಸಿ ಮನೆ ಸೇರಲಿಕ್ಕೆ ಜನ ಪರದಾಡುವಂತಾಯಿತು. ವಿಳಾಸ ಕೇಳುವ ನೆಪದಲ್ಲಿ ವೃದ್ಧೆಯ ಬಳಿ ಸರ ಕಳ್ಳತನ ಮಾಡಿರುವಂಥ ಘಟನೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ತರೀಕೆರೆ ಗ್ರಾಮದ ಬಳಿ ನಡೆದಿದೆ. ಹಾಡು ಹಗಲೇ ಗ್ರಾಮದಲ್ಲಿ ಸರ ಕಸಿದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ತರೀಕೆರೆ ಗ್ರಾಮದ ಜಯಲಕ್ಷ್ಮಮ್ಮ ಸರ ಕಳೆದುಕೊಂಡಿದ್ದಾರೆ. ಮನೆ ಬಾಗಿಲು ಹೊಡೆದು ನಗದು ಮತ್ತು ಚಿನ್ನಾಭರಣ ಕಳ್ಳತನ ಮಾಡಲಾಗಿದೆ. ಮೈಸೂರಿನ ನಂಜನಗೂಡು ಸಿಟಿಜನ್ ಶಾಲೆಯ ಜೋಡಿ ರಸ್ತೆಯ ಬಳಿ ಈ ಘಟನೆ ನಡೆದಿದೆ. ಪರಮೇಶ್ ಎಂಬುವರ ಮನೆಯಲ್ಲಿ ಕಳ್ಳತನ ಆಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಗೆ ನುಗ್ಗಿದಂಥ ಕದಿಮರು 50,000 ನಗದು, ಚಿನ್ನಾಭರಣ, ದೇವರ ಹುಂಡಿ ಕದ್ದು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ನಂಜನಗೂಡು ಪಟ್ಟಣ ಪೊಲೀಸರು, ಶ್ವಾನದಳ, ಬೆಳ್ಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಚಿತ್ರದುರ್ಗದ ಸಿರಿಗೆರೆ ತರಳಬಾಳು ಮಠದಲ್ಲಿ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ಸಿರಿಗೆರೆ ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಶ್ರೀಗಳ 34ನೇ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಲಾಗಿದೆ. ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಗದಗ ಶಿವಾನಂದ ಬ್ರಹ್ಮ ಮಠದ ಅಭಿನವ ಶಿವಾನಂದ ಶ್ರೀಗಳ ಭಾಗಿಯಾಗಿದ್ದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ದಾವಣಗೆರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಸೇರಿದಂತೆ ಶ್ರೀಮಠದ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಬಿವೈ ವಿಜಯೇಂದ್ರ ಮಾತನಾಡಿ, ಪ್ರಾರಂಭದಲ್ಲಿ ಮಕ್ಕಳ ಸಾಂಸ್ಕೃತಿಕ ಮಲ್ಲಗಂಬ ಕಾರ್ಯಕ್ರಮ ಇತ್ತು. ಮಕ್ಕಳು ಹಗ್ಗ ಹಿಡಿದು ಏರುವಂತಹ ಕ್ರೀಡೆ ರೋಮಾಂಚನಕಾರಿಯಾಗಿತ್ತು. ನನ್ಗೇನಾದ್ರೂ ಶ್ರೀಗಳು ಹಗ್ಗ ಏರ್ತೀನಪ್ಪ ಅಂದಿದ್ರೆ ನಾನು ರಾಜಕೀಯ ಬಿಡ್ತೀನಿ ಗುರುಗಳೇ, ಆದ್ರೆ ಹಗ್ಗ ಏರಲ್ಲ ಅಂತ ಇದ್ದೆ. ಶ್ರೀಗಳು ಜನಸಾಮಾನ್ಯರು ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ ಮತ್ತು ಡಿಬಿಟಿ ಮೂಲಕ ರೈತರಿಗೆ ಬೆಳೆ ಪರಿಹಾರ ಹಣ ವರ್ಗಾವಣೆಗೆ ವ್ಯವಸ್ಥೆ ಮಾಡಿದ್ರು ಅಂದಿದ್ದಾರೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ ಮಿತಿಗೆ ಹೈಕೋರ್ಟ್ ಬ್ರೇಕ್ ಅನ್ನು ಹಾಕಿದೆ. ಸಿನಿಮಾ ಟಿಕೆಟ್ ದರ 200 ರೂಪಾಯಿ ನಿಗದಿ ಕುರಿತು ರಾಜ್ಯ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು. ನಿನ್ನೆ ವಿಚಾರಣೆ ನಡೆಸಿ ಹೈಕೋರ್ಟ್ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಇದರಿಂದ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾದಂತಾಗಿದೆ. ರಿಲೀಸ್ ಆಗುವಂಥ ಸಿನಿಮಾ ತಂಡಗಳಿಗೆ ಫುಲ್ ಖುಷಿಯಾಗಿದೆ. ಸಿನಿಮಾ ಪ್ರೇಕ್ಷಕರಿಗೆ ನಿರಾಸೆ ಆಗಿದೆ. ಪ್ರತಿ ಬಾರಿ ದಸರಾ ಹೊತ್ತಲ್ಲಿ ಮಹಿಷ ದಸರಾ ವಿವಾದ ಆಗ್ತಾನೇ ಇದೆ. ಇಂದು ಸಹ ಮಹಿಷ ದಸರಾ ಆಚರಣೆಗೆ ಕೆಲವರು ಮುಂದಾಗಿದ್ದಾರೆ. ಮಹಿಷ ಧಮ್ಮೋತ್ಸವ ಆಚರಣಾ ಸಮಿತಿಯವರು ಚಾಮುಂಡಿ ಬೆಟ್ಟಕ್ಕೆ ಬೈಕ್ ರ್ಯಾಲಿ ಮೂಲಕ ತೆರಳಿ ಮಹಿಷನಿಗೆ ಪುಷ್ಪಾರ್ಚನೆ ಮಾಡಲು ಮುಂದಾಗಿದ್ದಾರೆ. ಆದರೆ ಬೈಕ್ ರ್ಯಾಲಿಗೆ ಪೊಲೀಸರು ಅನುಮತಿಯನ್ನ ನೀಡಿಲ್ಲ. ಮಧ್ಯಾಹ್ನ 12 ಗಂಟೆಗೆ ಟೌನ್ ಹಾಲ್ ಆವರಣದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆ ಮತ್ತು ಹೊರ ಜಿಲ್ಲೆಗಳಿಂದ 10,000ಕ್ಕೂ ಅಧಿಕ ಜನರು ಸೇರುವ ನಿರೀಕ್ಷೆ ಇದೆ. ನಾಡಹಬ್ಬ ದಸರಾ ಹಿನ್ನೆಲೆ ಮೈಸೂರು ಪರಂಪರೆ ಸಾರುವ ಕೇಕ್ ಶೋಗೆ ನಟಿ ರಚಿತಾರಾಮ್ ಚಾಲನೆ ನೀಡಿದರು. ಚಾಮರಾಜೇಂದ್ರ ಸ್ಕೂಲ್ ಫಾರ್ ಎಕ್ಸಲೆನ್ಸ್ನಲ್ಲಿ 15 ದಿನಗಳ ಕಾಲ ಕೇಕ್ ಶೋ ಇರಲಿದೆ. ದೊಡ್ಡ ಗಡಿಯಾರ, ಅಂಬಾರಿ ಹೊತ್ತ ಆನೆಗಳು, ಅರಮನೆ ಮತ್ತು ಕೃಷ್ಣರಾಜ ಅಣೆಕಟ್ಟು ಸೇರಿದಂತೆ ವಿವಿಧ ಬಗೆಯ ಕೇಕ್ಗಳು ಗಮನ ಸೆಳೀತಾ ಇದೆ. ಮೈಸೂರು ಅರಮನೆಯಲ್ಲಿ ಮಹಿಳಾ ದಸರಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್, ಗೃಹಲಕ್ಷ್ಮಿ ದುಡ್ಡಿನಲ್ಲಿ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕುತ್ತಿದ್ದಾರೆ ಎಂದರು. ಇದೇ ವೇಳೆ ಸಚಿವೆಗೆ ಮಹಿಳೆಯರು ಸನ್ಮಾನ ಮಾಡಿದರು.
ಇನ್ನು ಅರಮನೆಯಲ್ಲಿ ಇಂದು ಗಜಪಡೆಗೆ 3ನೇ ಸುತ್ತಿನ ತಾಲೀಮು ನಡೆಸಲಾಯಿತು. ನಿನ್ನೆ 14 ಆನೆಗಳು ಸೇರಿದಂತೆ ಅಶ್ವರೋಹಿ ದಳದ ಕುದುರೆಗಳು ಭಾಗಿಯಾಗಿದ್ವು. 3 ಸುತ್ತಿನ ಸಿಡಿಮದ್ದು ಸಿಡಿಸುವ ತಾಲೀಮಿನಲ್ಲಿ ಗಜಪಡೆ ಬೆದರದೇ ನಿಂತಿದ್ವು. 3 ಸುತ್ತಿನ 21 ಬಾರಿ ಸಿಡಿಮದ್ದು ತಾಲೀಮು ಯಶಸ್ವಿಯಾಗಿದೆ. ದಸರಾ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ ನಡೆಯಲಿದೆ. ಸೆಪ್ಟೆಂಬರ್ 26ರಿಂದ ಸೆಪ್ಟೆಂಬರ್ 28ರವರೆಗೂ ಅದ್ದೂರಿಯಾಗಿ ಕಾವೇರಿ ಆರತಿ ನಡೆಯಲಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ. ಇನ್ನು ಶ್ರೀರಂಗಪಟ್ಟಣ ದಸರಾವನ್ನ ಚಲನಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಉದ್ಘಾಟಿಸಲಿದ್ದಾರೆ. ಶ್ರೀರಂಗಪಟ್ಟಣ ದಸರಾಗೆ 3 ಆನೆಗಳು ಬರ್ತವೆ. ಶ್ರೀರಂಗಪಟ್ಟಣ ದಸರಾ ವೀಕ್ಷಣೆಗೆ ಪ್ರತಿ ಹಳ್ಳಿಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಹೇಳಿದ್ದಾರೆ. ಕಲ್ಟ್ ಚಿತ್ರದ ನಾಯಕ ನಟ ಜೈದ್ ಖಾನ್ಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರದ ಯಾರಬ್ ನಗರದಲ್ಲಿ ಶುಭ ಕೋರಲಾಗಿದೆ. ಚಿತ್ರದ ಯಶಸ್ಸಿಗಾಗಿ ಅಭಿಮಾನಿಗಳು ಶುಭ ಕೋರಿದ್ದಾರೆ ಮತ್ತು ಅಮೀದ್ ಮುನಾವರ್ ಹಾಗೂ ಸ್ನೇಹಿತರ ತಂಡ ಜೈದ್ ಖಾನ್ಗೆ ಕನ್ನಡದ ಶಾಲು ಹಾಕಿ ಕೇಕ್ ಕಟ್ ಮಾಡಿಸುವ ಮೂಲಕ ಕಲ್ಟ್ ಚಿತ್ರ ಯಶಸ್ವಿಯಾಗಲಿ, ಕನ್ನಡ ಚಿತ್ರರಂಗದಲ್ಲಿ ಉಜ್ವಲ ಭವಿಷ್ಯ ಸಿಗಲಿ ಅಂತ ಶುಭ ಕೋರಿದ್ರು. ಇದೇ ಸಂದರ್ಭದಲ್ಲಿ ಜೈದ್ ಖಾನ್ ಮಾತನಾಡಿ, ನಾನು ಕನ್ನಡದಲ್ಲಿಯೇ ಸಿನಿಮಾ ಮಾಡ್ತೇನೆ, ಆದಷ್ಟು ಬೇಗ ಕಲ್ಟ್ ಸಿನಿಮಾ ರಿಲೀಸ್ ಆಗಲಿದೆ ಎಂದರು.